ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಆಫ್ಘನಿಸ್ತಾನದಿಂದ ಪಾಕಿಸ್ತಾನ ಖುಷಿ ಪಡೋ ತರದ ಸುದ್ದಿಯೊಂದು ಹೊರಬೀಳ್ತಾ ಇದೆ. ಅಲ್ಲಿನ ತಾಲಿಬಾನ್ನಲ್ಲಿ ಗುಂಪುಗಳು ಶುರುವಾಗಿವೆ. ಕಟ್ಟರ್ ತಾಲಿಬಾನ್ ಹಾಗೂ ಸಾಫ್ಟ್ ಇಸ್ಲಾಮಿಕ್ ತಾಲಿಬಾನ್ಗಳು ಪರಸ್ಪರ ಈಗ ವಿರುದ್ಧ ನೆಲೆಗಳಲ್ಲಿ ನಿಲ್ತಾ ಇದ್ದಾರೆ. ಕಾಬೂಲ್ ಮತ್ತು ಕಂದಹಾರ್ ನಡುವೆ ಒಂದು ವೈಮನಸ್ಯ, ಒಂದು ಒಡಕು ಉಂಟಾಗ್ತಾ ಇರೋದನ್ನ ಇದು ತೋರಿಸ್ತಾ ಇದೆ. ಹೀಗಾಗಿ ಈ ಬಿರುಕಲ್ಲಿ ಲಾಭ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಪಾಕಿಸ್ತಾನ ಆಫ್ಘನಿಸ್ತಾನದ ಕಡೆ ಹೊಂಚ್ ಹಾಕೋದಿಕ್ಕೆ ಶುರು ಮಾಡಿದ್ರೆ, ಅಮೆರಿಕ ಕೂಡ ಬಾಗ್ರಾಮ್ ಏರ್ ಬೇಸ್ನ ಜಪ ಶುರು ಮಾಡ್ತಾ ಇದೆ. ಹಾಗಾದ್ರೆ ಆಫ್ಘನಿಸ್ತಾನದ ಇಸ್ಲಾಮಿಕ್ ಎಮಿರೇಟ್ಸ್ ಅಲ್ಲಿ ಏನಾಗ್ತಾ ಇದೆ? ಅಲ್ಲಿ ತಾಲಿಬಾನಿಗಳ ನಡುವಿನ ಸಂಘರ್ಷದ ಪರಿಣಾಮ ಭಾರತದ ಮೇಲೆ ಏನಾಗುತ್ತೆ? ಇದು ಆಫ್ಘನಿಸ್ತಾನದ ಪರಿಸ್ಥಿತಿಯನ್ನೇನಾದರೂ ಬದಲಿಸುವ ಸಾಧ್ಯತೆಗಳಿವೆಯಾ? ಏನಾಗ್ತಾ ಇದೆ ಅಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಆಫ್ಘನಿಸ್ತಾನದಲ್ಲಿ 2 ಪವರ್ ಸೆಂಟರ್ಗಳಿವೆ. ಒಂದು ಸೂಪರ್ ಪವರ್, ಇನ್ನೊಂದು ಅಡ್ಮಿನಿಸ್ಟ್ರೇಟಿವ್ ಪವರ್. ಒಂದು ಕಂದಹಾರ್ ಅಲ್ಲಿ ಕೂತಿರುತ್ತೆ, ಮತ್ತೊಂದು ಕಾಬೂಲ್ ಅಲ್ಲಿ. ಹೀಗಾಗಿ ಆಫ್ಘನಿಸ್ತಾನದ ದೃಷ್ಟಿಯಿಂದ ಕಾಬೂಲ್ ಹಾಗೂ ಕಂದಹಾರ್ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಅನ್ನಿಸ್ಕೊಳ್ಳುತ್ತವೆ. ಅವೆರಡು ಅಲ್ಲಿನ ಸೂರ್ಯ ಚಂದ್ರ ಇದ್ದಂಗೆ. ಈಗ ಅವರ ನಡುವೆ ಒಂದು ಮುನಿಸು ಶುರುವಾಗಿದೆ. ಗೆಳೆಯರೆ, ಅಲ್ಲಿ ಏನಾಗ್ತಾ ಇದೆ, ಯಾಕಾಗ್ತಾ ಇದೆ ಅನ್ನೋದನ್ನ ನೋಡೋ ಮೊದಲು ಆಫ್ಘನಿಸ್ತಾನದ ಬೆಳವಣಿಗೆಗಳ ಬಗ್ಗೆ ಕೂಡ ನಾವೊಂದು ಸ್ವಲ್ಪ ತಿಳ್ಕೋಬೇಕು. ಸ್ನೇಹಿತರೆ, ಆಫ್ಘನಿಸ್ತಾನ ಒಂದು ಕಾಲಕ್ಕೆ ರಾಜಾಡಳಿತದಲ್ಲಿತ್ತು. ಭಾರತದಲ್ಲಿ ಬ್ರಿಟಿಷರಿದ್ದ ಕಾಲಕ್ಕೆ ಅದು ಬ್ರಿಟಿಷ್ ಭಾರತ ಮತ್ತು ರಷ್ಯಾ ಸಾಮ್ರಾಜ್ಯಗಳ ನಡುವೆ ಬಫರ್ ಝೋನ್ ಆಗಿದ್ದ ಪ್ರದೇಶ. ಅದು ಬಫರ್ ಝೋನ್ ಆಗೇ ಇರಲಿ ಅಂತ ಬ್ರಿಟಿಷರು ಬಯಸಿದ್ರು. ಹೀಗಾಗಿ ಅವರು ಕೂಡ ಅದನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನು ಅದನ್ನು ಆಕ್ರಮಿಸಿಕೊಂಡು ಅವತ್ತಿಗೆ ಅವರಿಗೆ ಆಗಬೇಕಾಗಿದ್ದೇನೂ ಇರಲಿಲ್ಲ. ಯಾಕೆಂದ್ರೆ ಆಫ್ಘನಿಸ್ತಾನದಲ್ಲಿ ಸಮುದ್ರ ಇರಲಿಲ್ಲ, ಅಲ್ಲಿ ದೊಡ್ಡ ಪ್ರಮಾಣದ ಸಂಪತ್ತಿದೆ ಅನ್ನೋದು ಬ್ರಿಟಿಷರಿಗೆ ಗೊತ್ತಿರಲಿಲ್ಲ. ಅವರಿಗೆ ಬೇಕಾದ ಸಂಪತ್ತು ಆವತ್ತಲ್ಲಿರಲಿಲ್ಲ. ಅದು ಬುಡಕಟ್ಟು ಜನಾಂಗ ವಾಸ ಮಾಡ್ತಾ ಇದ್ದ ನೆಲ ಆಗಿತ್ತು. ಟರೈನ್ ಕೂಡ ತುಂಬಾ ಹಾರ್ಡ್ ಆಗಿತ್ತು. ಅದನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಹೋದ್ರೆ ಲಾಭಕ್ಕಿಂತ ನಷ್ಟ ಹೆಚ್ಚು ಅಂತ ಬ್ರಿಟಿಷರ್ ಅವತ್ತು ಅದನ್ನ ಬಫರ್ ಝೋನ್ ಆಗಿ ಇಟ್ಕೊಂಡ್ರು. ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಭಾರತ ಪಾಕಿಸ್ತಾನಗಳ ವಿಭಜನೆ ಆಯಿತು. ಪಾಕಿಸ್ತಾನ ಅಮೆರಿಕಾದ ತೊಡೆ ಏರ್ತು. ಆಗ ಕೂಡ ಆಫ್ಘನಿಸ್ತಾನ ಸೋವಿಯತ್ ಹಾಗೂ ಪಾಕಿಸ್ತಾನದ ನಡುವೆ ಬಫರ್ ಝೋನ್ ಆಗಿ ಉಳ್ಕೊಳ್ತು. ಆದರೆ ಅಲ್ಲಿ ಯಾವಾಗ ಆಫ್ಘನಿಸ್ತಾನದ ಆಡಳಿತದಲ್ಲಿ ಸೋವಿಯತ್ ನೇರ ಹಸ್ತಕ್ಷೇಪ ಮಾಡಿ ಅಲ್ಲಿನ ಸರ್ಕಾರವನ್ನು ಕೆಡವಿ ತನ್ನ ಕೈಗೊಂಬೆಯೊಂದನ್ನು ಅಲ್ಲಿ ಪ್ರತಿಷ್ಠಾಪಿಸಿ ಆ ಸರ್ಕಾರವನ್ನು ಕಾಪಾಡೋದಕ್ಕೆ ತನ್ನ ಸೇನೆಯನ್ನು ತಗೊಂಡು ಬಂದು ಆಫ್ಘನಿಸ್ತಾನದಲ್ಲಿ ನೆಲೆ ನಿಲ್ಲೋ ಹಾಗೆ ಮಾಡ್ತೋ, ಆಗ ಮೊದಲು ಹೆದರಿದ್ದು ಪಾಕಿಸ್ತಾನ. ಅಷ್ಟೊತ್ತಿಗೆ ಅಮೆರಿಕ ವಿಯೆಟ್ನಾಮಲ್ಲಿ ಮುಖಭಂಗಕ್ಕೀಡಾಗಿತ್ತು. ಅವರಿಗೆ ಅವಮಾನಕ್ಕೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮತ್ತು ಜಾಗ ಬೇಕಾಗಿತ್ತು. ಇನ್ನು ಪಾಕಿಸ್ತಾನಕ್ಕೆ ಸೋವಿಯತ್ ರಷ್ಯಾ ಆಫ್ಘನಿಸ್ತಾನದ ನಂತರ ಹಂಗೆ ಬಲೂಚಿಗೆ ಬಂದು ಅದನ್ನು ಆಕ್ರಮಿಸಿಕೊಂಡು ಬಿಟ್ರೆ, ಅಥವಾ ಪಾಕಿಸ್ತಾನದಲ್ಲಿ ಕೂಡ ಆಫ್ಘನ್ ತರಾನೇ ರೆಜಿಮ್ ಚೇಂಜ್ಗೆ ಪ್ರಯತ್ನ ಪಟ್ರೆ ಅನ್ನೋ ಭಯ ಆಯಿತು. ಹೀಗಾಗಿ ಪಾಕಿಸ್ತಾನದ ಅವತ್ತಿನ ಸರ್ವಾಧಿಕಾರಿ ಜನರಲ್ ಜಿಯಾ ಉಲ್ ಹಕ್ ಅಮೆರಿಕಾಗೆ ಓಡ್ ಹೋದ. ಅವರನ್ನು ಆಫ್ಘನಿಸ್ತಾನಕ್ಕೆ ಆಹ್ವಾನ ಮಾಡ್ದ. ಅಷ್ಟೊತ್ತಿಗೆ ಆಫ್ಘನಿಸ್ತಾನದಲ್ಲಿ ರಷ್ಯಾ ವಿರುದ್ಧ ಒಂದಷ್ಟು ಮುಜಾಹಿದೀನ್ಗಳು ಕೂಡ ಹುಟ್ಟಿದ್ರು. ಅವರಿಗೆ ಅಮೆರಿಕ ಮತ್ತು ಪಾಕಿಸ್ತಾನ ಸಹಾಯ ಮಾಡಿದ್ವು. ಆಫ್ಘನ್ ನಿರಾಶ್ರಿತರನ್ನ ದೊಡ್ಡ ಪ್ರಮಾಣದಲ್ಲಿ ಮುಜಾಹಿದೀನ್ಗಳನ್ನಾಗಿ ಮಾಡೋ ಕ್ಯಾಂಪ್ಗಳು ಇವತ್ತಿನ ಪಾಕಿಸ್ತಾನದ ಖೈಬರ್ ಭಾಗದಲ್ಲಿ ತಲೆ ಎತ್ತಿದ್ವು. ಅಲ್ಲಿನ ಹಕಾನಿ ಮದರಸಾ ದೊಡ್ಡ ಪ್ರಮಾಣದಲ್ಲಿ ಆಫ್ಘನಿಸ್ತಾನದ ನಿರಾಶ್ರಿತರ ಮಕ್ಕಳಿಗೆ ಮತಾಂಧತೆಯನ್ನು ಬೋಧಿಸೋದಕ್ಕೆ ಶುರು ಮಾಡ್ತು. ಅಲ್ಲಿಗೆ ಅರಬ್ ನೆಲದಿಂದ ಒಸಾಮಾ ಬಿನ್ ಲ್ಯಾಡನ್ ಬಂದ. ಮುಲ್ಲಾ ಓಮರ್ ಹುಟ್ಟುಕೊಂಡ. ಆ ಮದರಸಾಗಳಲ್ಲಿ ತಯಾರಾದವರನ್ನ ತಾಲಿಬಾನಿಗಳು ಅಂತ ಕರೆದ್ರು. ತಾಲಿಬ್ ಅಂದ್ರೆ ಸ್ಟೂಡೆಂಟ್ ಅಂತ. ಹಕಾನಿ ಮದರಸಾ ಹಾಗೂ ಅಲ್ಲಿ ತಲೆ ಎತ್ತಿದ್ದ ದೇವಬಂದ್ ಮದರಸಾಗಳ ಸ್ಟೂಡೆಂಟುಗಳು ತಾಲಿಬಾನಿಗಳು ಅಂತ ಕರೆಸ್ಕೊಂಡ್ರು. ಅಲ್ಲಿ ಅಮೆರಿಕಾದ ಆಯುಧ ಮತ್ತು ಹಣ, ಪಾಕಿಸ್ತಾನದ ಟ್ರೈನಿಂಗ್, ಮುಜಾಹಿದೀನ್ ಹಾಗೂ ತಾಲಿಬಾನಿಗಳ ಹೋರಾಟದ ಫಲವಾಗಿ ರಷ್ಯಾ ಆಫ್ಘನಿಸ್ತಾನದಿಂದ ಎದ್ದು ಹೋಯಿತು. ರಷ್ಯಾ ಹೋದ ಮೇಲೆ ಅಮೆರಿಕಾಗೆ ಕೂಡ ಅದೇನು ಬೇಕಾಗಿರಲಿಲ್ಲ. ಹೀಗಾಗಿ ಅಲ್ಲಿ ತಾಲಿಬಾನ್ ಆಡಳಿತ ಶುರುವಾಯಿತು. ಅದಾದ ಕೆಲವೇ ವರ್ಷಗಳಲ್ಲಿ ಅಮೆರಿಕಾದ ಮೇಲೆ ಆಫ್ಘನಿಸ್ತಾನದಿಂದ ಒಸಾಮಾನ ಅಲ್ ಖೈದಾ ದಾಳಿ ಮಾಡ್ತು. ಅಮೆರಿಕ ರಿವೆಂಜಿಗೆ ಬಿತ್ತು, ಆಫ್ಘನಿಸ್ತಾನದ ಮೇಲೆ ದಾಳಿ ಮಾಡ್ತು. ಸುಮಾರು 20 ವರ್ಷ ಮತ್ತೆ ಅಲ್ಲಿ ಅಮೆರಿಕಾದ ಕೈಗೊಂಬೆಯಂಥ ಸರ್ಕಾರವೊಂದು ಆಳ್ವಿಕೆಯನ್ನು ಮಾಡ್ತು. ನ್ಯಾಟೋ ಸೇನೆ ಆಫ್ಘನಿಸ್ತಾನದಲ್ಲಿ ಬೇರ್ಬಿಡ್ತು. 2021ರಲ್ಲಿ ಅಮೆರಿಕ ಅಲ್ಲಿಂದ ಎದ್ದು ಹೋದ ಮೇಲೆ ಅಲ್ಲಿ ತಾಲಿಬಾನಿಗಳ 2ನೇ ಸುತ್ತಿನ ಆಡಳಿತ ಶುರುವಾಗಿದೆ. ಸ್ನೇಹಿತರೆ, ಈ ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೂ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಶನ್ ನಿಮಗಿದೆ. 7 ಸ್ಯಾಂಡ್ಸ್ ಟೂರಿಸಂ ಇದೇ ಮಾರ್ಚ್ 8ನೇ ತಾರೀಕು ಗುಜರಾತ್ ಮತ್ತು ಮಧ್ಯಪ್ರದೇಶಗಳ 4 ಜ್ಯೋತಿರ್ಲಿಂಗಗಳ ಯಾತ್ರೆಯನ್ನು ಆಯೋಜಿಸಿದೆ. ಈ ಯಾತ್ರೆಯಲ್ಲಿ ಮಹಾಕಾಳೇಶ್ವರ, ಓಂಕಾರೇಶ್ವರ, ಮಮಲೇಶ್ವರ, ಸೋಮನಾಥ, ನಾಗೇಶ್ವರ ಜ್ಯೋತಿರ್ಲಿಂಗ ಸೇರಿದ ಹಾಗೆ ಅಹಮದಾಬಾದ್,
ದ್ವಾರಕಾ, ಬೆಟ್ ದ್ವಾರಕಾ, ಪೋರ್ಬಂದರ್, ಭಾವನಗರ್, ನಿಷ್ಕಳಂಕ ಮಹಾದೇವ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಅಕ್ಷರಧಾಮಗಳಿಗೆ ಕರ್ಕೊಂಡು ಹೋಗ್ತಾರೆ. 8 ರಾತ್ರಿ ಮತ್ತು 9 ದಿನಗಳ ಪ್ರವಾಸ ಇದಾಗಿದ್ದು, ಈ ಪ್ರವಾಸವನ್ನು ನೀವು ಕೇವಲ 53,700 ರೂಪಾಯಲ್ಲಿ ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಇರುತ್ತೆ, ಊಟ ತಿಂಡಿ ವ್ಯವಸ್ಥೆಗಳಿರುತ್ತವೆ, VIP ದರ್ಶನ ಇರುತ್ತೆ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಕೊಡ್ತಾರೆ, ಆಟೋ ಚಾರ್ಜ್ಗಳನ್ನು ಕೂಡ ಅವರೇ ನೋಡ್ಕೋತಾರೆ. ಜೊತೆಗೆ 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಅನ್ನು ಕೂಡ ನಿಮಗಲ್ಲಿ ಒದಗಿಸಲಾಗುತ್ತೆ. ನೆನಪಿಡಿ, ಈ ಯಾತ್ರೆ ಮಾರ್ಚ್ 8ನೇ ತಾರೀಕು ಆರಂಭ ಆಗುತ್ತೆ. ಕೆಲವು ಸೀಟುಗಳು ಲಭ್ಯ ಇವೆಯಂತೆ. ಆಸಕ್ತರು 7022848666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡ್ಕೊಳ್ಳಿ. ಗೆಳೆಯರೆ, ಆಫ್ಘನಿಸ್ತಾನದ ತಾಲಿಬಾನ್ ಇದೆಯಲ್ಲ, ಅಲ್ಲಿ 4 ಪಂಗಡಗಳಿವೆ. ಅದರಲ್ಲಿ ಒಂದು ಕ್ವೆಟಾ ಶೂರಾ, ಇನ್ನೊಂದು ಪೆಶಾವರ್ ಶೂರಾ, ಹಾಗೆ ಮಿರಾನ್ ಶಾ ಶೂರಾ ಅಂತ ಒಂದು ಗುಂಪಿದೆ. ಇದು ಹಕಾನಿ ನೆಟ್ವರ್ಕ್ಗೆ ಸಂಬಂಧಪಟ್ಟ ಗುಂಪು. ಅದರ ಜೊತೆ ಮಶಹದ್ ಶೂರಾ ಅನ್ನೋ ಇರಾನ್ ಗಡಿಗೆ ಹೊಂದಿಕೊಂಡ ಇರಾನ್ ಆಧಾರಿತ ಗುಂಪು ಹೊಂದಿದೆ. ಇವುಗಳಲ್ಲಿ ಈಗಿನ ಆಡಳಿತದಲ್ಲಿ ಅತಿ ಹೆಚ್ಚು ಪ್ರಭಾವವನ್ನು ಹೊಂದಿರೋದು ಕ್ವೆಟಾ ಮತ್ತು ಪೆಶಾವರ್ ಶೂರಾಗಳು. ತಾಲಿಬಾನ್ ಶುರುವಾದಾಗ ಕ್ವೆಟಾದಲ್ಲಿ ಒಂದಷ್ಟು ಜನ ಹಾಗೆ ಪೆಶಾವರ್ ಅಲ್ಲಿ ಒಂದಷ್ಟು ಜನ ನಾಯಕರು ನೆಲೆಗೊಂಡಿದ್ರು. ಹೀಗಾಗಿ ಈ ಎರಡೂ ಗುಂಪುಗಳನ್ನ ಕ್ವೆಟಾ ಹಾಗೂ ಪೆಶಾವರದ ಹೆಸರಲ್ಲೇ ಗುರುತಿಸಲಾಗುತ್ತೆ. ಇಲ್ಲಿ ಶೂರಾ ಅಂದ್ರೆ ಕೌನ್ಸಿಲ್ ಅಂತ ಅರ್ಥ. ಇನ್ನು ಈಗಿನ ತಾಲಿಬಾನ್ನ ಮುಖ್ಯಸ್ಥ ಅಥವಾ ಸರ್ವೋಚ್ಚ ನಾಯಕ ಅಖುಂಜಾದಾ ಕ್ವೆಟಾ ಶೂರಾದಿಂದ ಬಂದವರು. ಇನ್ನು ಈಗ ಇರಾನ್ನಲ್ಲಿ ಹೇಗೆ ಅಯಾತುಲ್ಲಾ ಖಮೇನಿ ಅನ್ನೋ ಸರ್ವೋಚ್ಚ ನಾಯಕ ಇದ್ದಾನೋ, ಹಾಗೆ ಆಫ್ಘನಿಸ್ತಾನಕ್ಕೆ ಕೂಡ ಒಬ್ಬ ಸರ್ವೋಚ್ಚ ನಾಯಕ ಇದ್ದಾನೆ. ಆತನ ಹೆಸರು ಮುಲ್ಲಾ ಹೈಬತುಲ್ಲಾ ಅಖುಂಜಾದಾ. ಈತ ಕ್ವೆಟಾ ಶೂರಾದಿಂದ ಬಂದವರು. ಆತನ ಆಡಳಿತ ಸುಸೂತ್ರವಾಗಿ ನಡೆಯೋದಕ್ಕೆ, ಆತನಿಗೆ ಸಲಹೆ ಕೊಡೋದಕ್ಕೆ ಅಂತ ಒಂದು ಕೌನ್ಸಿಲ್ ಇರುತ್ತೆ. ಅದನ್ನ ರಹಬಾರಿ ಶೂರಾ ಅಂತ ಕರೀತಾರೆ. ಅದರಲ್ಲಿ ಕ್ವೆಟಾ, ಪೆಶಾವರ, ಹಕಾನಿ ನೆಟ್ವರ್ಕ್ ಅಂದ್ರೆ ಮಿರಾನ್ ಶಾ, ಮಶಹದ್ ಗುಂಪುಗಳಿಗೆ ಸೇರಿದ ಸದಸ್ಯರಿದ್ದಾರೆ. ಇದು ಆಡಳಿತದ ಬಗ್ಗೆ ಸಲಹೆಗಳನ್ನು ಕೊಡುವ ಮತೀಯ ಮುಖಂಡರ ಗುಂಪು. ಅವರ ನಾಯಕತ್ವವನ್ನ ಈ ಅಖುಂಜಾದಾ ವಹಿಸಿಕೊಂಡಿದ್ದಾನೆ. ಹೀಗಾಗಿ ಆತನನ್ನ ಸರ್ವೋಚ್ಚ ನಾಯಕ ಅಂತ ಕರೀತಾರೆ. ಈ ತಂಡ ಕಂದಹಾರಲ್ಲಿರುತ್ತೆ. ಹಾಗೆ ಆಡಳಿತವನ್ನ ನೋಡ್ಕೊಳ್ಳೋದಕ್ಕೆ ಪ್ರಧಾನಮಂತ್ರಿ, ಉಪ ಪ್ರಧಾನಿಗಳು, ಇನ್ನುಳಿದ ಸಚಿವರ ಸಂಪುಟ ಎಲ್ಲ ಇದೆ. ಅದು ಆಫ್ಘನಿಸ್ತಾನದ ರಾಜಧಾನಿ ಕಾಬೂಲ್ನಿಂದ ಕಾರ್ಯನಿರ್ವಹಿಸುತ್ತೆ. ಗೆಳೆಯರೆ, ಇಲ್ಲಿ ಅಖುಂಜಾದಾ ಆಫ್ಘನಿಸ್ತಾನದ ಪ್ರಧಾನಿಯನ್ನಾಗಿ ಮೊಹಮ್ಮದ್ ಹಸನ್ ಅಖುಂದ್ ಅನ್ನೋನನ್ನ ನೇಮಕ ಮಾಡಿದ್ದಾನೆ. ಅಬ್ದುಲ್ ಗನಿ ಬರಾದಾರ್ ಅಲ್ಲಿ ಉಪ ಪ್ರಧಾನಿ, ಹಾಗೆ ಸಿರಾಜುದ್ದೀನ್ ಹಕ್ಕಾನಿ ಆಂತರಿಕ ಸಚಿವನಾಗಿದ್ರೆ ಮೊಹಮ್ಮದ್ ಯಾಕೂಬ್ ರಕ್ಷಣಾ ಸಚಿವನಾಗಿದ್ದಾನೆ. ಇನ್ನು ಅಮೀರ್ ಖಾನ್ ಮುತ್ತಕಿ ಅನ್ನೋನು ಅಲ್ಲಿನ ವಿದೇಶಾಂಗ ಸಚಿವ. ಇವರು ಕಾಬೂಲ್ ಗುಂಪಿನ ಪ್ರಮುಖ ಸದಸ್ಯರು ಅನ್ನಿಸ್ಕೋತಾರೆ. ಇಲ್ಲಿ ಅಬ್ದುಲ್ ಗನಿ ಬರಾದಾರ್ ತಾಲಿಬಾನ್ನ ಸಂಸ್ಥಾಪಕರ ಪೈಕಿ ಒಬ್ಬ ಅನ್ನಿಸ್ಕೋತಾನೆ. ಸೀನಿಯಾರಿಟಿ ಪ್ರಕಾರ ಆತ ಪ್ರಧಾನಿ ಆಗಬೇಕಿತ್ತು. ಅದಕ್ಕಾಗಿ ಆತ ಪ್ರಯತ್ನವನ್ನೂ ಮಾಡ್ದ. ಆದರೆ ಅಲ್ಲಿ ಅಖುಂಜಾದಾ ತನ್ನ ಆಪ್ತ ಸಹಾಯಕ ಹಾಗೂ ತನ್ನ ಅತ್ಯಂತ ನಿಷ್ಠಾ ಹಸನ್ ಅಖುಂದ್ನನ್ನ ಪ್ರಧಾನಿಯನ್ನಾಗಿ ನೇಮಕ ಮಾಡ್ತಾನೆ. ಈ ಬರಾದಾರ್ ಉಪ ಪ್ರಧಾನಿಯ ಹುದ್ದೆಗೆ ತೃಪ್ತಿ ಪಟ್ಕೋಬೇಕಾಗತ್ತೆ. ಇನ್ನು ಆಂತರಿಕ ಸಚಿವ ಅಂದ್ರೆ ಗೃಹ ಇಲಾಖೆಯನ್ನ ಸಿರಾಜುದ್ದೀನ್ ಹಕ್ಕಾನಿಗೆ ಕೊಡಲಾಗಿದೆ. ಗೆಳೆಯರೆ, ಈ ಸಿರಾಜುದ್ದೀನ್ ಹಕ್ಕಾನಿ ಈ ಹಿಂದೆ ಆಫ್ಘನಿಸ್ತಾನದಲ್ಲಿನ ಸರ್ಕಾರ ಹಾಗೂ ಅಮೆರಿಕದ ವಿರುದ್ಧ ಅಲ್ಲಿ ಮುಜಾಹಿದೀನ್ ಹೋರಾಟ ನಡೀತಿತ್ತಲ್ಲ, ಆಗ ಹಕಾನಿ ಗ್ರೂಪ್ ಹೆಸರಲ್ಲೊಂದು ಉಗ್ರ ಸಂಘಟನೆಯನ್ನು ನಡೆಸ್ತಾ ಇದ್ದ. ಇವನ ಮೇಲೆ ಅಮೆರಿಕ ಬಹುಮಾನವನ್ನು ಘೋಷಣೆ ಮಾಡಿತ್ತು. ಸಾಕಷ್ಟು ವರ್ಷಗಳ ಕಾಲ ಹಕಾನಿಯ ಮುಖಾನ ಕೂಡ ಜಗತ್ತು ನೋಡಿರಲಿಲ್ಲ. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಕಾನಿ ವಿಪರೀತವಾಗಿ ಮಿಂಚುತ್ತಾ ಇದ್ದಾನೆ. ಆತನಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಕೂಡ ಅಲ್ಲಿದೆ. ಮಜಾ ಏನು ಗೊತ್ತಾ? ಈ ಸೋಷಿಯಲ್ ಮೀಡಿಯಾದ ಪ್ರಚಾರ ಮತ್ತು ಫ್ಯಾನ್ ಫಾಲೋಯಿಂಗ್ಗೆ ಈಗಲ್ಲಿನ ಭಿನ್ನಮತಕ್ಕೆ ಕಾರಣ ಆಗ್ತಾ ಇರೋ ಅಂಶ ಅಂತ ಬಿಬಿಸಿಯ ವರದಿ ಹೇಳ್ತಾ ಇದೆ. ವಿಷಯ ಏನು ಅಂದ್ರೆ, ಸರ್ವೋಚ್ಚ ನಾಯಕ ಅಖುಂಜಾದಾ 7ನೇ ಶತಮಾನ ಮತ್ತು ಅದಕ್ಕಿಂತ ಹಳೆಯ ಶಿಲಾಯುಗವನ್ನ ಇಷ್ಟಪಡೋ ವ್ಯಕ್ತಿ. ಇಂಟರ್ನೆಟ್, ಟಿವಿ, ಮೊಬೈಲು ಇವೆಲ್ಲ ಹರಾಮ್ ಅಷ್ಟೇ ಅಲ್ಲ, ಸಂಗೀತ, ನೃತ್ಯ, ಸಿನಿಮಾ ಇವನ್ನ ಕೂಡ ಯಾರು ನೋಡಬಾರದು, ಮಾಡಬಾರದು. ಇವೆಲ್ಲ ಇಸ್ಲಾಮಿನ ದೃಷ್ಟಿಯಿಂದ ನರಕಕ್ಕೆ ದಾರಿ ಮಾಡಿಕೊಡುತ್ತವೆ ಅಂತ ನಂಬಿದವನು ಅಖುಂಜಾದಾ. ಎಷ್ಟು ದಿನ ಆಫ್ಘನಿಸ್ತಾನದ ಇನ್ನಿತರ ತಾಲಿಬಾನಿಗಳು ಕೂಡ ಹಾಗೆ ಇದನ್ನು ನಂಬ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅವರು ಸ್ವಲ್ಪ ಬೆಳಕು ನೋಡ್ತಾ ಇದ್ದಾರೆ. ಇಂಟರ್ನೆಟ್ ಅನ್ನೋದು
ಯಾಕೆ ಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಮೊಬೈಲ್ ಫೋನುಗಳನ್ನ, ಟೆಕ್ನಾಲಜಿಯನ್ನ ಬಳಸೋದಕ್ಕೆ ಅವರು ಶುರು ಮಾಡಿದ್ದಾರೆ. ಅದರ ಮೂಲಕ ಜಗತ್ತಿನ ಆಗು ಹೋಗುಗಳ ಬಗ್ಗೆ ಅವರು ತಿಳ್ಕೋತಾ ಇದ್ದಾರೆ. ಜೊತೆಗೆ ಅಫ್ಘಾನಿಸ್ತಾನವನ್ನ ಕೂಡ ಜಗತ್ತಿನ ಜೊತೆ ಸಂಪರ್ಕ ಇಟ್ಕೊಳ್ಳೋ ತರ ಮಾಡ್ತಾ ಇದ್ದಾರೆ. ಆದ್ರೆ ಇದು ಸರ್ವೋಚ್ಚ ನಾಯಕನಿಗೆ ಇಷ್ಟ ಆಗ್ತಾ ಇಲ್ಲ. ಇನ್ನಲ್ಲಿ ಸ್ತ್ರೀ ಸ್ವಾತಂತ್ರ್ಯ, ಸ್ತ್ರೀ ಶಿಕ್ಷಣವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅಫ್ಘಾನಿಸ್ತಾನದಲ್ಲಿ ಮಹಿಳಾ ಡಾಕ್ಟರ್ಗಳು ಸಿಗ್ತಾ ಇಲ್ಲ. ಹೀಗೆ ಮುಂದುವರೆದ್ರೆ ಇನ್ನು 10 ವರ್ಷಗಳ ನಂತರ ಅಲ್ಲಿ ಮಹಿಳೆಯರಿಗೆ ಚಿಕಿತ್ಸೆ ಕೊಡೋದಕ್ಕೆ ವೈದ್ಯರೇ ಇರುವುದಿಲ್ಲ. ಪುರುಷ ವೈದ್ಯರು ಮಹಿಳೆಯರನ್ನು ನೋಡೋದಕ್ಕಾಗೋದಿಲ್ಲ. ನೋಡೋ ಹಾಗೇ ಇಲ್ಲ ಅಂದಮೇಲೆ ಮುಟ್ಟೋ ಪ್ರಶ್ನೆನೇ ಬರುವುದಿಲ್ಲ. ಅಲ್ಲಿ ಮೊನ್ನೆ ಭೂಕಂಪ ಆಗಿ ಸಾಕಷ್ಟು ಜನ ಸಾವಿಗೀಡಾದ್ರಲ್ಲ, ಅದರಲ್ಲಿ ಹೆಚ್ಚು ಸಾವು ನೋವು ಉಂಟಾಗಿದ್ದು ಮಹಿಳೆಯರದ್ದೇ. ಯಾಕೆಂದ್ರೆ ಅವರಿಗೆ ವೈದ್ಯಕೀಯ ನೆರವು ಸಿಗಲಿಲ್ಲ. ತುರ್ತು ಸಂದರ್ಭಗಳಲ್ಲಿ ಕೂಡ ಮೊದಲು ಪುರುಷರಿಗೆ ಚಿಕಿತ್ಸೆ ಕೊಡಬೇಕು. ಅದೆಲ್ಲ ಆದ ನಂತರ ಬದುಕಿದ್ರೆ ಮಹಿಳೆಯರಿಗೆ ಚಿಕಿತ್ಸೆ ಕೊಡಬಹುದು. ಅದನ್ನು ಕೂಡ ಅವರನ್ನ ನೋಡದೆ ಮುಟ್ಟದೆ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು. ಅಲ್ಲಿ ಹೈಸ್ಕೂಲಿಗಿಂತ ಹೆಚ್ಚು ಮಹಿಳೆಯರು ಶಿಕ್ಷಣ ಪಡೆಯೋ ಹಾಗಿಲ್ಲ. ಅದನ್ನು ಯಾರಾದರೂ ವಿರೋಧಿಸಿದ್ರೆ ಅವರು ಬದುಕಿ ಉಳಿಯೋ ಹಾಗೂ ಇಲ್ಲ. ಅದು ಮಂತ್ರಿ ಆದರೂ ಸರಿ, ತಾಲಿಬಾನ್ ಶೂರಾ ಮೆಂಬರ್ಗಳಾದರೂ ಸರಿ. ಇತ್ತೀಚೆಗಲ್ಲಿನ ವಿದೇಶಾಂಗ ವ್ಯವಹಾರಗಳ ಉಪಸಚಿವ ಅಬ್ಬಾಸ್ ಸ್ಟಾನಿಕ್ಜಾಯ್ ನಮ್ಮಲ್ಲಿ ಮಹಿಳೆಯರಿಗೆ ಶಿಕ್ಷಣದ ಅವಕಾಶಗಳು ಸಿಗಬೇಕು ಅನ್ನೋ ಒಂದೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ ಅಷ್ಟೇ. ಕಳೆದ ವರ್ಷ ಜನವರಿ 27 ನಂತರ ಆತ ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನಾದ ಯಾರಿಗೂ ಗೊತ್ತಾಗಿಲ್ಲ. ಅಫ್ಘಾನಿಸ್ತಾನದಲ್ಲಂತೂ ಸ್ಟಾನಿಕ್ಜಾಯ್ ಇಲ್ಲ. ಈ ಸ್ಟಾನಿಕ್ಜಾಯ್ ತಾಲಿಬಾನ್ನ ಹಿರಿಯ ಮುಖಂಡರ ಪೈಕಿ ಒಬ್ಬ ಅನ್ನಿಸ್ಕೊಂಡಿದ್ದವನು. ಈ ಹಿಂದೆ ಕತಾರಲ್ಲಿದ್ದ ತಾಲಿಬಾನ್ ರಾಜಕೀಯ ಕಚೇರಿಯನ್ನು ನೋಡ್ಕೊಳ್ತಿದ್ದವನು. ತಾಲಿಬಾನ್ ಜೊತೆಗಿನ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಈತ ಪ್ರಮುಖ ಪಾತ್ರವನ್ನು ವಹಿಸಿದ್ದ. ಅಲ್ಲಿನ ಸೇನೆಯಲ್ಲೂ ಕೆಲಸ ಮಾಡಿದ್ದ. ಭಾರತದ ಸೇನಾ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡ್ಕೊಂಡಿದ್ದ ಅಂಥ ನಾಯಕ ಕೇವಲ ಮಹಿಳೆಯರ ಶಿಕ್ಷಣವನ್ನ ಬೆಂಬಲಿಸಿ ಅಫ್ಘಾನಿಸ್ತಾನದಿಂದ ಓಡಿ ಹೋಗಬೇಕಾಗಿ ಬಂದಿದೆ. ಇದು ಅಲ್ಲಿನ ಪರಿಸ್ಥಿತಿ. ಆದ್ರೆ ಇತ್ತೀಚೆಗೆ ಇದರಲ್ಲಿ ಸ್ವಲ್ಪ ಬದಲಾವಣೆ ಕಾಣೋದಕ್ಕೆ ಶುರು ಆಗ್ತಾ ಇದೆ. ಕಾಬೂಲ್ ಗುಂಪು ಅಂದ್ರೆ ಹಕ್ಕಾನಿಗಳು, ಮುಲ್ಲಾ ಒಮರ್ನ ಮಗ ಮೊಹಮ್ಮದ್ ಯಾಕೂಬ್, ವಿದೇಶಾಂಗ ಸಚಿವ ಮುತ್ತಕಿ, ಉಪ ಪ್ರಧಾನಿ ಬರಾದಾರ್ ಮುಂತಾದವರು ಸ್ವಲ್ಪ ಆಧುನೀಕರಣದತ್ತ ಮುಖ ಮಾಡ್ತಾ ಇದ್ದಾರೆ. ಮುತ್ತಕಿ ಟಿವಿಗಳಿಗೆ ಇಂಟರ್ವ್ಯೂ ಕೊಡ್ತಾರೆ. ಹಕ್ಕಾನಿ ಇಂಟರ್ನೆಟ್ ತುಂಬಾ ಕಾಣಿಸ್ಕೊಳ್ಳೋದು ಇದೆ. ಇದು ಯಾವುದು ಅಲ್ಲಿನ ಸರ್ವೋಚ್ಚ ನಾಯಕನಿಗೆ ಇಷ್ಟ ಆಗ್ತಾ ಇಲ್ಲ. ಆತ ಮೊನ್ನೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಫ್ಘಾನಿಸ್ತಾನದಲ್ಲಿ ಇಂಟರ್ನೆಟ್ ಅನ್ನ ಬಂದ್ ಮಾಡಿ ಅನ್ನೋ ಆದೇಶವನ್ನು ಕೊಟ್ಟ. ಅಲ್ಲಿ ಟಿವಿಗಳು, ಇಂಟರ್ನೆಟ್, ಸೆಲ್ ಫೋನುಗಳು ಎಲ್ಲ ಸ್ಥಗಿತಗೊಂಡ್ವು. ಇದು ಕಾಬೂಲ್ ಗುಂಪನ್ನ ಕಂಗಾಲಾಗೋ ಹಾಗೆ ಮಾಡ್ತು. ಗೆಳೆಯರೆ, ಆಡಳಿತ ನಡೆಸೋರಿಗೆ ಸೆಲ್ ಫೋನು, ಇಂಟರ್ನೆಟ್ಟು, ಮಾಧ್ಯಮಗಳು, ಪ್ರಚಾರ, ಸಂಪರ್ಕ ಇದೆಲ್ಲ ಯಾಕೆ ಬೇಕು ಅನ್ನೋದು ಗೊತ್ತಿರುತ್ತೆ. ಅಲ್ಲೆಲ್ಲೋ ಗುಹೆಯಲ್ಲಿ ಕೂತು ಯಾರಿಗೂ ಮುಖ ಕೂಡ ತೋರಿಸದ ಆದಿಮಾನವನಂಥವನೊಬ್ಬ ಅದು ಯಾವುದು ಬೇಡ ನಿಲ್ಲಿಸಿಬಿಡಿ ಅಂದ್ರೆ ಹೆಂಗೆ ನಡೆಯುತ್ತೆ? ಅದು ಕೂಡ ಯಾವ ತಯಾರಿಗಳನ್ನು ಮಾಡಿಕೊಳ್ಳದೆ ಆಡಳಿತ ನಡೆಸುವ ಕಾಬೂಲ್ ಗುಂಪಿನ ಗಮನಕ್ಕೂ ಈ ವಿಷಯವನ್ನ ತಾರದೆ ಆತ ಏಕಾಏಕಿ ಒಂದು ಫತ್ವಾನ ಅಲ್ಲಿ ಹೊರಡಿಸ್ಬಿಟ್ಟ. 3 ದಿನಗಳ ಕಾಲ ಅಲ್ಲಿ ಎಲ್ಲವೂ ಬಂದಾಗಿತ್ತು. ಆದರೆ 3ನೇ ದಿನ ಮತ್ತೆ ಎಲ್ಲ ಯಥಾ ಪ್ರಕಾರ ಶುರುವಾಯಿತು. ಅದನ್ನು ಶುರು ಮಾಡಿಸಿದ್ದು ಕಾಬೂಲ್ ಗುಂಪು, ಅಂದ್ರೆ ಅಫ್ಘಾನಿಸ್ತಾನದ ಆಡಳಿತವನ್ನು ನೋಡಿಕೊಳ್ಳೋ ಗುಂಪು. ಇದು ಸರ್ವೋಚ್ಚ ನಾಯಕನ ಆಕ್ರೋಶಕ್ಕೆ ಕಾರಣವಾದ ಲೇಟೆಸ್ಟ್ ಘಟನೆ. ಇದಕ್ಕಿಂತ ಹಿಂದೆ ಇಂಥ ಸಾಕಷ್ಟು ಘಟನೆಗಳಾಗಿವೆ ಅಂತ ಹೇಳ್ತಾರೆ. ಇನ್ನು ಈ ವಿಷಯ ಹೊರಗೆ ಬರೋದಕ್ಕೆ ಕಾರಣ ಆಗಿದ್ದು ಅಖುಂಜಾದಾನ ಭಾಷಣವೊಂದರ ತುಣುಕು. ನಾವು ನಮ್ಮಲ್ಲೇ ಕಿತ್ತಾಡ್ಕೊಂಡ್ರೆ, ಒಗ್ಗಟ್ಟನ್ನು ತೋರಿಸದೇ ಇದ್ರೆ ಆಫ್ಘನ್ನ ಎಮಿರೇಟ್ ಆಡಳಿತ ಪತನ ಆಗತ್ತೆ ಅನ್ನೋ ಥರ ಆತ ಮಸೀದಿಯೊಂದರ ಪ್ರಾರ್ಥನಾ ಭಾಷಣದಲ್ಲಿ ಹೇಳ್ತಾನೆ. ಅದರ ಆಡಿಯೋ ಅಫ್ಘಾನಿಸ್ತಾನದ ತುಂಬಾ ವೈರಲ್ ಆಗುತ್ತೆ. ಆ ನಂತರ BBC ಈ ಸುದ್ದಿಯನ್ನ ಬೆನ್ನ ಹತ್ತಿ ಹೋಯಿತು. ಅಲ್ಲಿನ ಸಾಕಷ್ಟು ಮುಖಂಡರನ್ನ ಮಾತನಾಡಿಸಿದ BBC ಈ ಇಂಟರ್ನೆಟ್ ಕಟ್ ಮಾಡಿದ್ದನ್ನು ಸೇರಿಸಿ ಸಾಕಷ್ಟು ಕಾರಣಗಳಿಗೆ ಅಲ್ಲಿ ಭಿನ್ನಮತ ಉಂಟಾಗ್ತಾ ಇದೆ ಅನ್ನೋ ವರದಿಯನ್ನು ಪ್ರಕಟ ಮಾಡಿತು. ಈ ವಿಷಯವನ್ನು ಬಹಿರಂಗಪಡಿಸಿದ ನಾಯಕರು ತಮ್ಮ ಹೆಸರುಗಳನ್ನು ಎಲ್ಲೂ ಬಹಿರಂಗಪಡಿಸೋದಕ್ಕೆ ಒಪ್ಪಲಿಲ್ಲ ಅನ್ನೋದನ್ನು ಕೂಡ BBC ತನ್ನ ವರದಿಯಲ್ಲಿ ತಿಳಿಸಿತು. ಮತ್ತೆ ಹೆಸರು ಬಹಿರಂಗಗೊಂಡ್ರೆ ಅವರಿಗೆ ಅಲ್ಲಿ ಉಳಿಗಾಲ ಇರುತ್ತಾ? ಇನ್ನು ಈ ಆಡಿಯೋ ಬಹಿರಂಗ ಆಗಿದೆಯಾ? ಈಗ ಪಾಕಿಸ್ತಾನ ಅಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗ್ತಾ ಇದೆ. ತಾಲಿಬಾನ್ನಲ್ಲಿ ಒಡಕುಂಟಾದ್ರೆ ಅದರ ಲಾಭ ಪಾಕಿಸ್ತಾನಕ್ಕಾಗುತ್ತೆ. ಅಲ್ಲಿನ ಹಕ್ಕಾನಿ ಗುಂಪಿನ ನಾಯಕ ಸಿರಾಜುದ್ದೀನ್ ಪಾಕಿಸ್ತಾನದ ಜೊತೆ, ISI ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾನೆ. ಆತನಿಗೆ ಅಫ್ಘಾನ್ ಅಧಿಕಾರ ಬೇಕು ಮತ್ತು ಪಾಕಿಸ್ತಾನ, ಅಮೆರಿಕ, ಭಾರತ, ಬ್ರಿಟನ್, ಚೈನಾ ಯಾರಾದರೂ ಸರಿ ಅಫ್ಘಾನಿಸ್ತಾನಕ್ಕೆ ನೆರವು ಬೇಕು, ಆತನಿಗೆ ಲಾಭ ಆಗಬೇಕು. ಇನ್ನು ಕಾಬೂಲ್ ಗುಂಪಲ್ಲಿ ಮುಲ್ಲಾ ಒಮರ್ ಮಗ ಮೊಹಮ್ಮದ್ ಯಾಕೂಬ್ ರಕ್ಷಣಾ ಸಚಿವನಾಗಿದ್ದಾನೆ. ಆತ ಭಾರತದ ಜೊತೆ ಉತ್ತಮ ಸಂಬಂಧಗಳನ್ನ ಹೊಂದಿದ್ದಾನೆ. ವಿದೇಶಾಂಗ ಸಚಿವ ಮುತ್ತಕಿ ಈಗಾಗಲೇ ಭಾರತಕ್ಕೆ ಸಾಕಷ್ಟು ಬಾರಿ ಭೇಟಿ ಕೊಟ್ಟು ಹೋಗಿದ್ದು ಇದೆ. ಹಕ್ಕಾನಿಗೆ ಭಾರತ ಪಾಕಿಸ್ತಾನ ಅನ್ನೋದೇನೂ ಇಲ್ಲ, ಲಾಭ ಮುಖ್ಯ ಅಷ್ಟೇ. ಹೀಗಾಗಿ ಪಾಕಿಸ್ತಾನ ಹಕ್ಕಾನಿ ಜೊತೆ ಸಂಬಂಧ ಸುಧಾರಣೆಗೆ ಪ್ರಯತ್ನಗಳನ್ನು ಆರಂಭ ಮಾಡಿದೆ. ಚೈನಾ ಕೂಡ ಅದೇ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಕಾಬೂಲ್ ಗುಂಪಿನ ಜೊತೆ ಚೈನಾದ ಸಂಬಂಧಗಳು ಹಳಿಸೋ ಹಾಗೆ ನೋಡಿಕೊಳ್ಳದೆ ಇದ್ರೆ ತಾಲಿಬಾನಿಗಳು ತಮ್ಮ ಮಾತನ್ನ ಕೇಳೋದಿಲ್ಲ. ಅಮೆರಿಕದ ಹಿತಾಸಕ್ತಿಗಳನ್ನ ಅಫ್ಘಾನಿಸ್ತಾನದಲ್ಲಿ ಕಾಪಾಡಬೇಕು ಅಂದ್ರೂ ಕೂಡ ಚೈನಾ ಮತ್ತು ತಾಲಿಬಾನಿಗಳು ದೂರ ಆಗಬೇಕು ಅಂತ ಪಾಕಿಸ್ತಾನ ಭಾವಿಸುತ್ತೆ. ಹೀಗಾಗಿನೇ ಮೊನ್ನೆ ಚೈನಾದ ನಾಗರಿಕರನ್ನ
ತಾಲಿಬಾನ್ಗಳನ್ನು ಗುರಿಯಾಗಿಸಿಕೊಂಡು ಆಫ್ಘನಿಸ್ತಾನದಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ನಡೆದಿದೆ. ಅದನ್ನ ತಾಲಿಬಾನಿಗಳು ಮಾಡಿದ್ದಾರೆ ಅಂತ ಪಾಕಿಸ್ತಾನ ಆರೋಪ ಮಾಡ್ತಾ ಇದೆ. ಆದರೆ ಆ ಬ್ಲಾಸ್ಟ್ ನ ಹಿಂದೆ ISIನ ಕೈವಾಡ ಇದೆ ಅಂತ ಆಫ್ಘನಿಸ್ತಾನ ಹೇಳ್ತಾ ಇದೆ. ಇಲ್ಲಿ ಹಕ್ಕಾನಿಗಳು ಪಾಕಿಸ್ತಾನದ ಬಲೆಗೆ ಬಿದ್ದರೆ TTPಯ ವಿರುದ್ಧ ಆಫ್ಘನ್ ತಾಲಿಬಾನ್ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಪಾಕಿಸ್ತಾನದ ಆಸೆ. ಆದರೆ ಅದು ಸದ್ಯಕ್ಕೆ ಸಾಧ್ಯವಾಗೋ ಲಕ್ಷಣಗಳೇನು ಕಾಣ್ತಾ ಇಲ್ಲ. ಇನ್ನು ಸಣ್ಣ ರಿಫ್ಟ್ ಒಂದಲ್ಲಿ ಉಂಟಾಗ್ತಾ ಇದೆ ಅನ್ನೋದು ನಿಜಾನೇ. ಆದರೂ ತಾಲಿಬಾನ್ ಇವತ್ತಿಗೂ ಅಖುಂಜಾದಾನ ಮಾತನ್ನೇ ಕೇಳುತ್ತೆ. ಆತನಿಗೆ ಪಾಕಿಸ್ತಾನದ ಮೇಲೆ ಒಲವಿಲ್ಲ. ಇನ್ನು ಭಾರತ ಈ ಎಲ್ಲ ಬೆಳವಣಿಗೆಗಳನ್ನು ಹತ್ತಿರದಿಂದ ಗಮನಿಸ್ತಾ ಇದೆ. ಯಾವ ಕಾಲಕ್ಕೆ ಯಾವ ದಾಳವನ್ನು ಉರುಳಿಸಬೇಕು ಅನ್ನೋದು ಭಾರತಕ್ಕೂ ಗೊತ್ತಿದೆ. ಇದು ಗೆಳೆಯರೆ, ಆಫ್ಘನಿಸ್ತಾನದ ತಾಲಿಬಾನ್ನಲ್ಲಿ ಉಂಟಾಗ್ತಾ ಇರೋ ವೈಮನಸ್ಯಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.